ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ರಜೆ ಎಲ್ಲ ಹೇಗೆ ಎಂಜಾಯ್ ಮಾಡ್ತಾಯಿದ್ದೀರಾ? ಓಕೆ, ಈಗ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ನಾನು ಏನಾರ ಹೊಸ ಅಪ್ಡೇಟ್ ಬಂದರೆ, ಹೊಸ ವಿಡಿಯೋ ಬಂದರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ, 23.4 ಅಂತ ಹೇಳಿಬಿಟ್ಟು ಅಪ್ಡೇಟ್ ಬಿಟ್ಟಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ನಾವೇನು ಮಾಡಬೇಕು, ಪ್ಲೇಸ್ಟೋರಿಗೆ ಹೋಗಬೇಕು, ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳಿ ಕೊಡಬೇಕು. ಅಪ್ಡೇಟ್ ಅಂತ ಕೊಟ್ಟಾಗ ಅದು ಇನ್ಸ್ಟಾಲ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಟೈಮ್ ತೊಗೊಂಡಾದ್ಮೇಲೆ ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಬೇಡಿ, ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿ. ಏನು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ ನೋಡೋಣ. ಓನ್ಲಿ ಒಂದು ಅಪ್ಡೇಟ್ ಅಷ್ಟೇ. ಏನಾಗಿದೆ, ಹೆಡ್ ಕೌಂಟ್ ಫೀಚರ್ ಇನ್ ಡೈಲಿ ಟ್ರ್ಯಾಕಿಂಗ್ ಟೆಂಪ್ರರಿ ಅನ್ಯೂರಬಲ್, ಒಂದು ಅಪ್ಡೇಟ್ ಅಷ್ಟೇ. ಆ ಹೆಡ್ ಕೌಂಟ್ ಬರ್ತಿತ್ತಲ್ಲ, ತೋರಿಸ್ತೀನಿ ನಿಮಗೆ ಅದಿನ ಹತ್ರ, ಅದು ಮಾತ್ರ ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಬಿಟ್ಟರೆ ಮತ್ತು ಇನ್ಯಾವುದೂ ಇಲ್ಲ. ಈ 23.4 ಅದು ಒಂದೇ ದೊಡ್ಡ ಉಪಕಾರ ಆಗಿದೆ. ಸೊ ಓಪನ್ ಅಂತ ಕೊಟ್ಟಿದ್ದಾರೆ. ಸೊ ಓಪನ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಟ್ರ್ಯಾಕರಿಗೆ ಬಂದುಬಿಡ್ತೀರಾ. ಡೈರೆಕ್ಟಾಗಿ ಓಪನ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಹೋಗಿ ಫ್ರೆಂಡ್ಸ್, ಎಲ್ಲೆಲ್ಲಿ ಹೋಗಿದ್ದೀರಾ ಎಂಜಾಯ್ ಮಾಡಲಿಕ್ಕೆ, ಯಾವ್ಯಾವ ಪ್ಲೇಸಸ್ಸಿಗೆ ಹೋಗಿದ್ದೀರಾ ಕಮೆಂಟ್ ಮೂಲಕ ತಿಳಿಸ್ತೀರಾ. ಓಕೆ, ಅಂಗನವಾಡಿ ವರ್ಕರ್ ಅಂತ ಬಂತು, ಪೇಜ್ ಬಂತು. ಪೇಜ್ ಓಪನ್ ಮಾಡೋಣ. ಡೈಲಿ ಟ್ರ್ಯಾಕಿಂಗ್ ಮೇಲೆ ಹೋಗೋಣ. ನಾನು ಆಲ್ರೆಡಿ ಏನು ಮಾಡಿಬಿಡ್ತೀನಿ, ಇವತ್ತು ಗುಡ್ ಫ್ರೈಡೇ ಅಂತ ಮರೆತುಬಿಟ್ಟು ತೋರಿಸ್ಬಿಟ್ಟಿದ್ದೀನಿ. ಓಪನು ತೋರಿಸ್ಬಿಟ್ಟಿದ್ದೀನಿ, ಹಾಜರಾತಿ ಎಲ್ಲದು ತೋರಿಸ್ಬಿಟ್ಟಿದ್ದೀನಿ. ಓಕೆ, ಇಲ್ಲಿ ಓಪನ್ ಆಗಿರ್ತೀನಿ. ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ ಅಂತ ಬರುತ್ತೆ. ನಾವು ಪ್ರೊಸೀಡ್ ಮತ್ತು ಸ್ಕಿಪ್ ಅಂತ ಇರುತ್ತೆ. ಸಾಮಾನ್ಯವಾಗಿ ನಾವು ಸ್ಕಿಪ್ ಮಾಡ್ತೀವಿ, ಕೆಲವೊಂದು ಸತಿ ಪ್ರೊಸೀಡ್ ಅಂತ ಕೊಡ್ತೀವಿ, ಹೌದಾ. ಆಮೇಲೆ ಇದಕ್ಕೆ ನಾವು ಲೊಕೇಶನ್ ನಾವು ಆನ್ ಮಾಡಬೇಕಾಗತ್ತೆ. ಸೊ ನಾವು ಪ್ರೊಸೀಡ್ ಅಂತ ಕೊಟ್ಟಾಗ ನಾವು ಫೋಟೋ ತೆಗಿತೀವಿ ಅಲ್ವಾ. ಫೋಟೋ ತೆಗೆದಾದ್ಮೇಲೆ ಅದು ಹೆಡ್ ಕೌಂಟ್ ಅಂತ ಹೇಳಿ ಪ್ರೊಸೆಸಿಂಗ್ ಬರುತ್ತೆ. ಓಕೆ, ಹೆಡ್ ಕೌಂಟ್ ಪ್ರೊಸೆಸಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ನಾನೇನಾಗಿದೆ, ಅದು ನಾನು ಸ್ಕಿಪ್ ಮಾಡಿರೋದ್ರಿಂದ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದು, ಅದು ಆಲ್ರೆಡಿ ನಾನು ಓಪನ್ ಮಾಡಿರೋದ್ರಿಂದ ಕೆಲವೊಂದು ತೋರಿಸ್ತಾ ಇಲ್ಲ. ವೆಯ್ಟ್, ಇನ್ನೊಂದು 2 ನಿಮಿಷ ತೋರಿಸ್ತೀನಿ. ಅದೇ ಹೇಗೆ ಅಂತ ಹೇಳಿ ತೋರಿಸ್ತೀನಿ ನಾನು. ಸೊ ಇಲ್ಲೇನು ಬಂದಿದೆ ನೋಡಿ, ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ ಬಂತು ನೋಡಿ. ಹೆಡ್ ಕೌಂಟ್ ಫೀಚರ್ ಈಸ್ ಟೆಂಪ್ರರಿ ಅನ್ಅವೈಲಬಲ್ ಅಂದರೆ ಅನ್ಅವೈಲಬಲ್ ಅಂತೂ ಇಲ್ಲ. ಅಂದರೆ ಅಲ್ಲಿ ಏನು ಆ ಲೈನಲ್ಲಿ ಏನು ಬರುತ್ತೆ ಅಂದರೆ, ಹೆಡ್ ಕೌಂಟ್ ಪ್ರೊಸೆಸಿಂಗ್, ನಾವು ಫೋಟೋ ತೆಗೆದಾಗ ಪ್ರೊಸೀಡ್ ಅಂತ ಕೊಟ್ಟು ನಾವು ಫೋಟೋ ತೆಗೆದಾಗ ಹೆಡ್ ಕೌಂಟ್ ಪ್ರೊಸೆಸಿಂಗ್ ಅಂತ ಬರೋದು ಅಲ್ವಾ. ಅದೇ ಥರನೇ ಈ ಸತಿ ಏನು ಮಾಡಿದೆ, ಹೆಡ್ ಕೌಂಟ್ ಪ್ರೊಸೆಸಿಂಗ್ ಅಂತ ಬರೋಲ್ಲ. ಇನ್ಸ್ಟೆಡ್ ಆಫ್ ದಟ್ ಹೆಡ್ ಕೌಂಟ್ ಫೀಚರ್ಸ್ ಟೆಂಪ್ರರಿ ಅನ್ಅವೈಲಬಲ್ ಅಂದರೆ ಅದು ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಮಾಡಿದ್ದಾರೆ. ಅದೊಂದು ದೊಡ್ಡ ಉಪಕಾರ ಆಗಿದೆ. ಸೊ ಇದಿಷ್ಟು ಇವತ್ತಿನ ಹೊಸ ಫೀಚರ್. ಓಕೆ, ನೀವೆಲ್ಲ ತಿಳ್ಕೊಂಡ್ರಲ್ವಾ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನದೊಂದು ಚಾನೆಲ್ ಆಲ್ರೆಡಿ ಇದೆ, ಅದನ್ನೇ ನಾನು ರೀಜೆನ್ರೇಟ್ ಮಾಡ್ತಿದ್ದೀನಿ ಅಂತ, ಅದಕ್ಕೆ ಜೀವ ತುಂಬ್ತಾ ಇದ್ದೀನಿ. ಸೊ ಒಂದು ತಿಂಗಳಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹೇಳಬೇಕು ಅಂತ ಇದ್ದೀನಿ. ಅದು ಸದ್ಯದಲ್ಲೇ ನಾನು ಈ ವಿಡಿಯೋ ಮೂಲಕ ನಿಮಗೆ ಲಿಂಕ್ ಕಳಿಸ್ತೀನಿ. ಧನ್ಯವಾದಗಳು.